ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬದುಕು ಯಾರ ಕೈಯಲ್ಲಿದೆ? ನಮ್ಮನ್ನಾಳುವ ಸರ್ಕಾರದ ಕೈಯಲ್ಲಿದೆಯೇ? ಇಲ್ಲ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಅಲ್ಲಿನ ರೈತರ ಹಿತದೃಷ್ಟಿಯಿಂದ ನಿಷೇಧವಾಗಿರುವ ಬಯೋ ಔಷಧಿಗಳು, ನಕಲಿ ಡ್ರಿಪ್ ಗೊಬ್ಬರಗಳು, ನಕಲಿ ಕಳಪೆ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡುವ ಈ ಒಂದು ನಕಲಿ ಕಂಪನಿಗಳ ಹಿಡಿತದಲ್ಲಿ ಕೋಲಾರ ಜಿಲ್ಲೆಯ ರೈತರ ಬದುಕು ಇದೆಯೇ? ರೈತರನ್ನು ರಕ್ಷಣೆ ಮಾಡಬೇಕಾದಂತಹ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಈ ಒಂದು ನಕಲಿ ಕಂಪನಿಗಳು ಮತ್ತು ಕೆಲವು ಔಷಧಿ ಮಾರಾಟಗಾರರ ಜೊತೆ ಶಾಮೀಲಾಗಿ ರೈತರ ಮರಣ ಶಾಸನ ಬರೆಯುತ್ತಿದ್ದಾರೆ ಎಂದು ನಾವು ಇವತ್ತು ಪ್ರಶ್ನೆಯನ್ನು ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರ ಮತ್ತು ರಾಜ್ಯ ಸಚಿವರನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಕಷ್ಟಪಟ್ಟು ಭೂಮಿ ತಾಯಿಯ ಮೇಲೆ ಬೆವರು ಸುರಿಸಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆಯುವಂಥ ಬೆಳೆಗಳಿಗೆ ನಿಮ್ಮ ಬೆಳೆ ಸಮೃದ್ಧವಾಗಿ ಬರ್ತಾ ಇದೆ, ನಿಮ್ಮ ಬೆಳೆಗೆ ನಾವು ಪೌಷ್ಟಿಕಾಂಶ ಕೊಡ್ತಾ ಇದ್ದೀವಿ ಅಂತೇಳಿ ಬಹುರಾಷ್ಟ್ರೀಯ ಕಂಪನಿಗಳ ಗುಣಮಟ್ಟದ ಡ್ರಿಪ್ ಗೊಬ್ಬರಗಳ ಹೆಸರಿನಲ್ಲಿ ರೈತರನ್ನು ವಂಚನೆ ಮಾಡುವಂತಹ ಈ ನಕಲಿ ಡ್ರಿಪ್ಗಳ ರಕ್ಷಕರು ಕೃಷಿ ಇಲಾಖೆ ಅಧಿಕಾರಿಗಳೇ? ಇದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕೆಲವು ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಆಂಧ್ರ ಮತ್ತು ತಮಿಳುನಾಡು ಮೂಲದ ನಕಲಿ ಡ್ರಿಪ್ ಕಂಪನಿಗಳ ಜೊತೆ ಕೆಲವು ಡೀಲರ್ಗಳು ಶಾಮೀಲಾಗಿ ಅವರು ಬಹುರಾಷ್ಟ್ರೀಯ ಕಂಪನಿಗಳ ಗೊಬ್ಬರಗಳ ಮೂಟೆಗಳ ಹೆಸರಿನಲ್ಲಿ ನಕಲಿ ಡ್ರಿಪ್ಗಳನ್ನು ತಯಾರು ಮಾಡಿ ರೈತರಿಗೆ ಗುಣಮಟ್ಟದ ಹೆಸರಿನಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಆ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕಾದಂತಹ ಕೃಷಿ ಅಧಿಕಾರಿಗಳು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಯಾಕೆ ನಾಪತ್ತೆ ಆಗಿದ್ರು ಗೊತ್ತಿಲ್ಲ. ಒಂದೊಂದು ಅಂಗಡಿಯಲ್ಲಿ ನೋಡಿ 20-25 ವೆರೈಟಿ ಡ್ರಿಪ್ ಗೊಬ್ಬರಗಳಿದೆ. ಆ ಡ್ರಿಪ್ ಗೊಬ್ಬರಗಳು ಕೇಳೋರೇ ಇಲ್ಲ. ಅದನ್ನು ಗುಣಮಟ್ಟ ಇದೆಯಲ್ಲ, ರೈತರು ಬಂದ ಅಣ್ಣ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಅಣ್ಣ ನಾನು ಸೌತೆ ಗಿಡ ಹಾಕಿದ್ದೀನಿ, ನಾನು ಟೊಮಾಟೊ ಹಾಕಿದ್ದೀನಿ, ಪಟ್ಟಿಗೆ ಯಾವುದೋ ಒಂದು ಕೊಡ್ತಾರೆ, ಅದನ್ನು ಕೊಟ್ಟಿದ್ದೀನಿ ಉಪಯೋಗಿಸು ಅಂತ ಹೇಳ್ತಾರೆ. ಹೆಂಗಂದರೆ ಇವತ್ತು ಹದಗೆಟ್ಟಿರುವಂತಹ ಆರೋಗ್ಯ ಕ್ಷೇತ್ರದಲ್ಲಿ ಅನ್ನ ತಿಂದರೆ ಮನುಷ್ಯನು ಎಷ್ಟು ತೆಳಸಾಗಿರ್ತಾನೋ ಅದೇ ರೀತಿ ಆಗ್ಬಿಟ್ಟಿದೆ ಈ ಡ್ರಿಪ್ ಗೊಬ್ಬರ ಕಲಬೆರಕೆ. ಈ ಕಲಬೆರಕೆಗೆ ಕಡಿವಾಣ ಹಾಕುವಂತಹ ತಾಕತ್ತಾದಂಥ ಅಧಿಕಾರಿಗಳು ಬರ್ತಾನೆ ಇಲ್ವಾ? ಉಸ್ತುವಾರಿ ಸಚಿವರೂ ಕೇಳ್ತಾ ಇದ್ದೀವಿ, ಮೊನ್ನೆ ಜಿಲ್ಲಾಧಿಕಾರಿಗಳು ಕೇಳ್ತಾ ಇದ್ದೀವಿ, ಅಪಾರ ಜಿಲ್ಲಾಧಿಕಾರಿಗಳು ಕೇಳ್ತಾ ಇದ್ದೀವಿ, ಇನ್ನು ಜನಪ್ರತಿನಿಧಿಗಳು ಕೇಳ್ತಾ ಇದ್ದೀವಿ. ನೀವು ಯಾರನ್ನ ಕೇಳಬೇಕಂತೂ ಗೊತ್ತಾಗ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಡ್ರಿಪ್ ಗೊಬ್ಬರಗಳ ಹೆಸರಿನಲ್ಲಿ ಅತಿ ಹೆಚ್ಚಾಗಿ ನಂಗ್ಲಿ ಕೆಳಗೆ ಹೋಗ್ತಾ ಇದೆ, ಗಡಿ ಭಾಗಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಕ್ಯಾಸಂಬಳ್ಳಿ ಇರ್ಬೋದು, ರಾಯಲ್ಪಾಡಿ ಇರ್ಬೋದು, ಗೌಂಪಲ್ಲಿ ಇರ್ಬೋದು, ಈ ಕಡೆ ಮಾಸ್ತಿ ಇರ್ಬೋದು, ಲಕ್ಕೂರು ಇರ್ಬೋದು, ಸುಂದರಪಾಳ್ಯ ಇರ್ಬೋದು, ಇಲ್ಲಿ ಪ್ರತಿಷ್ಠಿತ ಅಂಗಡಿಗಳಲ್ಲಿ ಈ ಒಂದು ಡ್ರಿಪ್ ಕಲಬೆರಕೆ ಮಾಡ್ತಾ ಇದ್ದಾರೆ. ಇದು ಕಡಿವಾಣ ಹಾಕೋದಿಲ್ಲಿ. ರೈತರಿಗೆ ಮಾಹಿತಿ ಕೊಡೋರೇ ಇಲ್ಲ. ನಮ್ಮ ರೈತರು ಏನು ಮಾಡ್ತಾರೆ, ಹೋಗ್ತೀವಿ ನಾವು ತೊಗೊಂಬತ್ತೀವಿ, ಡ್ರಿಪ್ ಗೊಬ್ಬರ ಬಿಟ್ಬಿಡ್ತೀವಿ, ಅದು ತಳುಕು ಬಳುಕು ಅಂತ ನೋಡ್ಬಿಟ್ಟಿರ್ತೀವಿ. ಅದನ್ನು ಯಾವ ಬೆಳೆಗೆ ಯಾವ ವಾರಕ್ಕೆ ಎಷ್ಟು DAP ಕೊಡಬೇಕಾ, ಇಲ್ಲ 10-26 ಕೊಡಬೇಕಾ, ಇಲ್ಲ 15-15 ಕೊಡಬೇಕಾ, ಇಲ್ಲ ಕಾಣಿಗಿಂಡಿ ಬೇವಿಂಡಿ ಕೊಡಬೇಕಾ, ಏನು ಕೊಡಬೇಕಂದೆಲ್ಲ ಬೆಳೆ ಬಂತ ಡ್ರಿಪ್ ಗೊಬ್ಬರ ತೊಗೊಂಬ ಬಿಡು ಹೋಯ್ತು. ಆ ಡ್ರಿಪ್ ಗೊಬ್ಬರ ಕಲಬೆರಕೆ ಯಾಕಂದರೆ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನಲ್ಲಿ ಔಷಧಿಗಳನ್ನು ಮತ್ತು ಡ್ರಿಪ್ ಗೊಬ್ಬರಗಳನ್ನು ಕಲಬೆರಕೆ ಮಾಡಿರುವ ಪ್ರಕರಣ ಇನ್ನೂ ಜೀವಂತವಾಗಿ ಇದೆ. ಆ ಜೀವಂತವಾಗಿದ್ರೂ ಸಹ ಅಲ್ಲಿ ಆಗಿರುವ ಈ ಒಂದು ಕಲಬೆರಕೆ ದಂಧೆಗಳನ್ನು ಕೋಲಾರದಲ್ಲಿ ಪತ್ತೆ ಹಚ್ಚುವಂತಹ ತಾಕತ್ತಾದಂತಹ ಪ್ರಾಮಾಣಿಕವಾದಂತಹ ಅಧಿಕಾರಿ ಯಾರು ಬರ್ತಾ ಇಲ್ಲ. ಇವತ್ತು ಕೃಷಿ ಅಧಿಕಾರಿಗಳು ಪ್ರತಿ ತಿಂಗಳು ಎಲ್ಲ ಅಂಗಡಿಗಳಿಗೆ ಹೋಗಿ ಶಾಂಪಲ್ಗಳನ್ನು, ಔಷಧಿ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಮತ್ತು ಡ್ರಿಪ್ ಗೊಬ್ಬರಗಳಿರ್ಬೋದು, ರಸಗೊಬ್ಬರಗಳಿರ್ಬೋದು, ಆ ಒಂದು ಶಾಂಪಲ್ ತೊಗೊಂಬಂದು ಪ್ರಯೋಗಾಲಯ ಕಳಿಸಿ ಗುಣಮಟ್ಟ ಇದೆಯಾ ಇಲ್ಲ ಅಂತೇಳಿ ಖಾತ್ರಿ ಮಾಡಬೇಕು. ಅದು ಯಾವುದು ಖಾತ್ರಿ ಮಾಡ್ತಾ ಇಲ್ಲ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಅಂಗಡಿಗಳ ಮುಂದೆ ಹೋಗಿ ಅದನ್ನು ಸ್ಯಾಂಪಲ್ ತೆಗೋಕೋದ್ರೆ ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ಆಗ್ತಾ ಇದ್ದಾರೆ. ಇವತ್ತು ರಾಜಕೀಯ ವ್ಯಕ್ತಿಗಳ ಮತ್ತು ಈ ಕಳಪೆ ಬಹುರಾಷ್ಟ್ರೀಯ ಕಂಪನಿಗಳ ನಕಲಿ ಕಂಪನಿಗಳ ಈ ಒಳ ಒಪ್ಪಂದದಿಂದ ಇವತ್ತು ಅನ್ನದಾತನು, ರೈತನು ಬೆವರಾನಿಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಬೀದಿಗೆ ಬೀಳ್ತಾ ಇದ್ದಾನೆ. ನಾವು ಕೇಳ್ತಾ ಇದ್ದಿಷ್ಟೇ, ಮಾನ್ಯ ಉಸ್ತುವಾರಿ ಸಚಿವರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಕೃಷಿ ತೋಟಗಾರಿಕೆ ಅಧಿಕಾರಿಗಳೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳೇ, ರೈತರ ಮರಣ ಶಾಸನ ಬರೆಯುತ್ತಿರುವಂತಹ ಕಳಪೆ ಬಿತ್ತನೆ ಬೀಜ, ಅನಧಿಕೃತ ನರ್ಸರಿಗಳು ಮತ್ತು ಈ ನಕಲಿ ಡ್ರಿಪ್ಗಳ ಹಾವಳಿಗೆ ಕಡಿವಾಣ ಹಾಕಲು ಒಂದು ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕು. ಪ್ರತಿ ತಿಂಗಳು
ಆಯಾ ತಾಲೂಕಿನಲ್ಲಿ ಆಯಾ ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ನೇರವಾಗಿ ಡ್ರಿಪ್ ಗೊಬ್ಬರಗಳು ಮತ್ತು ಔಷಧಿಗಳು ಮತ್ತು ರಸಗೊಬ್ಬರಗಳನ್ನು ಕಡ್ಡಾಯವಾಗಿ ಶಾಂಪಲನ್ನು ತೆಗೆದು ಅದರ ಗುಣಮಟ್ಟ ಪರಿಶೀಲನೆ ಮಾಡಿ ಈ ಒಂದು ಬಹುರಾಷ್ಟ್ರೀಯ ಗುಣಮಟ್ಟದ ಡ್ರಿಪ್ ಗೊಬ್ಬರಗಳ ಹೆಸರಿನಲ್ಲಿ ನಕಲಿ ಒಂದು ಡ್ರಿಪ್ ಗೊಬ್ಬರವನ್ನು ತಯಾರು ಮಾಡುತ್ತಿರುವಂತಹ ದಂಧೆಕೋರರು ಕೋಲಾರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಎಡೆಮುಡಿ ಕಟ್ಟಿ ಅವರ ವಿರುದ್ಧ ಗುಂಡಾ ಕೊಯ್ದಲ್ಲಿ ಕೇಸು ದಾಖಲಿಸಬೇಕು. ಇಲ್ಲವಾದರೆ ಖಂಡಿತವಾಗ್ಲಿನ ಕಾನೂನು ರಕ್ಷಣೆಗಾಗಿ ರೈತರು ಕಾನೂನನ್ನೇ ಕೈಗೆತ್ತಿಕೊಳ್ಳುವ ಕಾಲ ದೂರವಿಲ್ಲ. ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೀವೋ, ಇಲ್ಲ ಉಸ್ತುವಾರಿ ಸಚಿವರಿಗೆ ಗೆರಾವೆ ಹಾಕ್ತೀವೋ, ಇಲ್ಲ ಅಧಿಕಾರಿಗಳ ಮನೆ ಮುಂದೆ ಅಹೋರಾತ್ರಿ ನಾವು ಧರಣಿನ ಕೂತ್ಕೊಂತೀವೋ, ನಮ್ಮ ಹೋರಾಟ ಗುಣಮಟ್ಟದ ಡ್ರಿಪ್ ಗೊಬ್ಬರ ಬೇಕು, ದಂಧೆಕೋರರ ವಿರುದ್ಧ ಎಡೆಮುರಿ ಕಟ್ಟಬೇಕಂತೇಳಿ ಸರ್ಕಾರಗಳಿಗೆ ಮನವಿ ಮಾಡ್ತಾರೆ.